Welcome back to my channel. Today's topic is work done part 2. In last class we discussed about the work done. The formula ಯಾವ ಫಾರ್ಮುಲಾ ಯೂಸ್ ಮಾಡಿದ್ರಿ W is equal to F applied force displacement into cos theta. ಈ ಒಂದು ವರ್ಕ್ ಡನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನಾವು. ಇದು ಮುಂದುವರೆದ ಭಾಗದಲ್ಲಿ ಸಮ್ ಇಂಪಾರ್ಟೆಂಟ್ ಈ ಒಂದು ವರ್ಕ್ ಡನ್ನನ್ನು ಡಿಸ್ಕಷನ್ ಮಾಡ್ಬೇಕಾದ್ರೆ ನಾವು ಯಾವಾಗ ವರ್ಕ್ ಡನ್ ಪಾಸಿಟಿವ್ ಇರ್ತದೆ, ಯಾವಾಗ ವರ್ಕ್ ಡನ್ ನೆಗೆಟಿವ್ ಇರ್ತದೆ ಮತ್ತು ಯಾವ ಸಂದರ್ಭದಲ್ಲಿ ವರ್ಕ್ ಡನ್ 0 ಆಗಿರ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ನಾವು. ಅದರಲ್ಲಿ ನಮಗೊಂದು ಸ್ಪ್ರಿಂಗ್ ಎಕ್ಸಾಂಪಲ್ ಬಂದಿತ್ತು. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದು ಸಮ್ ಇಂಪಾರ್ಟೆಂಟ್ ಥಿಯರಿಯನ್ನು ತಿಳ್ಕೊಳ್ಳೋಣ. ಅಂದರೆ ವರ್ಕ್ ಡನ್ ಯಾವ ರೀತಿ ಇರ್ತದೆ ಸ್ಪ್ರಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದಾಗ. ಈಗ ಇಲ್ಲಿ ಒಂದು ಬಾಡಿನ ಒಂದು ಸ್ಪ್ರಿಂಗಿಗೆ ಕನೆಕ್ಟ್ ಮಾಡಿದ್ದಿದೆ. ಈ ಬಾಡಿಗೆ ಇನ್ನೊಂದು ಬಾಡಿಯಿಂದ ಸ್ಟ್ರೈಕ್ ಮಾಡಿದಾಗ, ಅಂದರೆ ಈ ಬಾಡಿಯಿಂದ ಈ ಬಾಡಿಗೆ ಸ್ಟ್ರೈಕ್ ಮಾಡಿದಾಗ ಏನಾಗ್ತದೆ ರೀ, ಇದರಲ್ಲಿರ್ತಕ್ಕಂಥ ಇವೆರಡರಲ್ಲಿರ್ತಕ್ಕಂಥ ಕಂಪ್ಲೀಟ್ ಎನರ್ಜಿ ಏನಾಗ್ತದೆ ಆ ಸ್ಪ್ರಿಂಗಿಗೆ ಟ್ರಾನ್ಸ್ಫರ್ ಆಗ್ತದೆ. ಹೌದಾ? ದಟ್ ಈಸ್ a moving body strikes a spring connected body, then it imports its complete energy to the spring. ಇವೆರಡು ಕೊಲೈಡ್ ಆದ ತಕ್ಷಣ ಈ ಬಾಡಿಗೆ ಸ್ಟ್ರೈಕ್ ಆದಾಗ ಏನೊಂದು ಎನರ್ಜಿ ಜನ್ರೇಟ್ ಆಗ್ತದಲ್ಲ, ಅಂದರೆ ಇದ್ರ ಎನರ್ಜಿ ಇದು ಗೇನ್ ಮಾಡ್ಕೊಳ್ತದೆ. ಇಲ್ಲಿಂದ ಈ ಎನರ್ಜಿ ಕಂಪ್ಲೀಟ್ ಎನರ್ಜಿ ಏನಾಗ್ತದೆ ಆ ಸ್ಪ್ರಿಂಗಿಗೆ ಟ್ರಾನ್ಸ್ಫರ್ ಆಗ್ತದೆ. ಹಾಗಾಗಿ ಇನ್ನು ಸ್ಪ್ರಿಂಗ್ ಸಿಸ್ಟಮ್ ಫಸ್ಟ್ ಮೊಮೆಂಟಮ್ ಶುಡ್ ಬಿ ಕನ್ಸರ್ವ್ಡ್, ಅಂದರೆ ಈ ಫಸ್ಟ್ ಏನೊಂದು ಮೊಮೆಂಟಮ್ ಆಗಿತ್ತಲ್ಲ ಇದು ಕನ್ಸರ್ವ್ ಆಗ್ತದೆ. ಅನದರ್ ಎಕ್ಸಾಂಪಲ್ ನೋಡೋಣ. ಸ್ಪ್ರಿಂಗಿಗೆ ಒಂದು ನಾವು ವೀಲಿಗೆ ಏನು ಮಾಡಿದ್ವಿ, ಒಂದು ಕಡೆ ಸ್ಪ್ರಿಂಗು, ಆ ಸ್ಪ್ರಿಂಗಿಗೆ ಒಂದು ಮಾಸನ್ನು ಕನೆಕ್ಟ್ ಮಾಡಿದ್ವಿ. ಅನದರ್ ಸೈಡ್ ಏನಿದೆ ಒಂದು ಮಾಸನ್ನು ಅಪ್ಲೈ ಮಾಡಿದ್ದೀವಿ. ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತದೆ, ನಮಗೆ ಈ ಮಾಸು ಡೌನ್ವರ್ಡ್ ಅಟ್ರ್ಯಾಕ್ಟ್ ಆಗ್ತದೆ. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಏನು ಮಾಡ್ತದೆ ಆ ಮಾಸನ್ನು ಫುಲ್ ಮಾಡ್ತದೆ. ಹಂಗಾಗಿ ನಾವೇನು ಬರಿಬೋದು ಇದನ್ನು ಮಾಸ್ ಇಂಟು ಜಿ ಇಂಟು ಎಕ್ಸ್. ಅಂದರೆ ಸಮ್ ಪೊಸಿಷನ್ ಕೆಳಗೆ ಬರ್ತದಲ್ಲ, ಈ ಡಿಸ್ಟೆನ್ಸ್ ನಾವೇನು ಕರಿಬೋದು ಎಕ್ಸ್. ಹಂಗಾಗಿ ನಾವದನ್ನು ಎಮ್ ಜಿ ಎಕ್ಸ್. ಹಾಗಾದರೆ ಈ ಎಮ್ ಜಿ ಎಕ್ಸ್ ಈ ಬಾಡಿ ಕೆಳಗಡೆ ಬರೋದ್ರಿಂದ ಸಮ್ ಫೋರ್ಸ್ ಇಲ್ಲಿ ಕ್ರಿಯೇಟ್ ಮಾಡ್ತದೆ. ಅಂದರೆ ದಿಸ್ ಇಸ್ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಯಿಂಗ್ ಆನ್ ದ ಸ್ಪ್ರಿಂಗ್. ಈ ಎಮ್ ಜಿ ಎಚ್ ಫೋರ್ಸ್ ಏನು ಕ್ರಿಯೇಟ್ ಆಗ್ತದೆ ಜಸ್ಟ್ ಅಂದರೆ ನ್ಯೂಟನ್ಸ್ ತರಲ್ಲ F12 ಮೈನಸ್ F21. ಇಲ್ಲಿ ಒಂದು ಫೋರ್ಸ್ ಡೌನ್ವರ್ಡ್ ಫುಲ್ ಮಾಡ್ತಂದ್ರೆ ಅದು ರಿಯಾಕ್ಷನಾಗಿ ಇಲ್ಲೊಂದು ಫೋರ್ಸ್ ಜನ್ರೇಟ್ ಆಗ್ತಾ ಇರ್ತದೆ. ಹೌದಾ? ಈ ಎರಡು ಫೋರ್ಸಿಗೆ ನಾವು ಏನು ಕೊಡು ಎಮ್ ಜಿ ಎಕ್ಸ್ ಇಲ್ಲಿ ಜನ್ರೇಟ್ ಆಗಿರ್ತಕ್ಕಂಥ ಫೋರ್ಸು ಏನಕ್ಕೆ ಕೆಲವು ಈಕ್ವಲ್ ಆಗಿರ್ತದೆ ಅಂದರೆ ಸ್ಪ್ರಿಂಗ್ ಒಳಗೆ ಏನೊಂದು ವರ್ಕ್ ಡನ್ ಆಗ್ತದಲ್ಲ, ಇಂದ ಸ್ಪ್ರಿಂಗ್ ಒಳಗಡೆ ಆಗಿರ್ತಕ್ಕಂಥ ವರ್ಕ್ ಡನ್ನಿಗೆ ಈಕ್ವಲೆಂಟ್ ಆಗಿರ್ತದೆ. ದಟ್ ಈಸ್ ಆಫ್ ಕೆ ಎಕ್ಸ್ ಸ್ಕ್ವಯರ್. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಏನಾಗ್ತದೆ ಎಕ್ಸ್ ಗೆಟ್ ಕ್ಯಾನ್ಸಲ್. ನಮಗೆ ಬೇಕಾಗಿರೋದು ಎಕ್ಸ್ 2mg ಡಿವೈಡ್ ಬೈ ಕೆ ಈಸ್ ದ ಸ್ಪ್ರಿಂಗ್ ಕಾನ್ಸ್ಟಂಟ್. ಕನ್ಸಿಡರ್ ದ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್. ಅಂದರೆ ಇಲ್ಲಿ ನಮಗೆ ಈ ಪಾರ್ಟ್ ಎಕ್ಸ್ಟರ್ನಲ್ ಫೋರ್ಸ್ ಆಗ್ತದೆ. ಸ್ಪ್ರಿಂಗ್ ಈಸ್ ಆಲ್ವೇಸ್ ಆಫ್ ಕೆ ಎಕ್ಸ್ ಸ್ಕ್ವಯರ್. ವರ್ಕ್ ಡನ್ ಏನಾಗ್ತದೆ ಆಫ್ ಕೆ ಎಕ್ಸ್ ಸ್ಕ್ವಯರ್ ಆಗ್ತದೆ. ಈಗ ನಾವು ಇಲ್ಲಿ ಮಟನು ಇನ್ನು ಲಾಸ್ಟ್ ಕ್ಲಾಸ್ ಮತ್ತು ಈಗಿನ ಇಲ್ಲಿನ ಮಟನು ಸಹ ನಾವು ಯಾವಾಗ ಒಂದು ಕಾನ್ಸ್ಟಂಟ್ ಫೋರ್ಸ್ ಅಪ್ಲೈ ಆಗ್ತಿರ್ತದೆ, ಕಾನ್ಸ್ಟಂಟ್ ಫೋರ್ಸ್ ಇದ್ದಾಗ ಮಾತ್ರ ನಾವು ಅದರ ಡಿಸ್ಕಷನ್ ಮಾಡಿದ್ವಿ. ಇನ್ ಕೇಸ್ ಒಂದು ಡಿಸ್ಪ್ಲೇಸ್ಮೆಂಟ್ ಪೊಸಿಷನ್ ಒಳಗಿದ್ದಾಗ ಒಂದು ಬಾಡಿ ಡಿಸ್ಪ್ಲೇಸ್ ಆಗ್ತಾಯಿದೆ ಮತ್ತು ಅದು ಫೋರ್ಸ್ ವೇರಿಯೇಬಲ್ ಇದ್ದರೆ ಏನಾಗ್ತದೆ, ಫೋರ್ಸ್ ವೇರಿಯೇಬಲ್ ಇದ್ದಾಗ ನಾವು ಯಾವ ರೀತಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ಬೇಕು ವರ್ಕ್ ಡನ್ ಅಂದಾಗ. ಈ ಸಪೋಸ್ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು, ಈ ಗ್ರೌಂಡ್ನಲ್ಲಿ ಒಂದು ಬಾಡಿ ಇದೆ ನಮಗೆ, ಇದು ಸರ್ಟನ್ ಡಿಸ್ಟೆನ್ಸ್ ಹೈಟ್ ನಮಗೆ ಡಿಸ್ಪ್ಲೇಸ್ ಆಗ್ತದೆ. ಅಂದರೆ ಈ ಪಾತ್ ಒಳಗಡೆ ಅದು ಡಿಸ್ಪ್ಲೇಸ್ ಆಗ್ತದೆ. ಫ್ರಮ್ ದ ಎ ಇಸ್ ದ ಇನಿಷಿಯಲ್ ಪಾಯಿಂಟ್, ಬಿ ಇಸ್ ದ ಫೈನಲ್ ಪಾಯಿಂಟ್. ಬಟ್ ನಮಗೆ ಒಂದೊಂದು ಇಲ್ಲಿ F1 ಇದು ಒನ್ ಕೈಂಡ್ ಆಫ್ ಡಿಫ್ರೆಂಟ್ ಫೋರ್ಸ್, ಇದು ಸೆಕೆಂಡ್ ಡಿಫ್ರೆಂಟ್ ಫೋರ್ಸ್, ಇದು ಥರ್ಡ್ ಡಿಫ್ರೆಂಟ್ ಫೋರ್ಸ್. ಅಂದರೆ ಮೂರು ಜಾಗದಲ್ಲಿ ಮೂರು ಸ್ಥಳದಲ್ಲಿ ಮೂರು ಡಿಫ್ರೆಂಟ್ ಫೋರ್ಸ್ ಅಪ್ಲೈ ಆಗಿದೆ. ಅಂದರೆ ಇಲ್ಲೇನಾಗ್ತಾ ಇದೆ ಫೋರ್ಸ್ ವೇರಿಯೇಬಲ್ ಆಗ್ತಾ ಇದೆ. ಹೌದಾ? ಮೊದಲಿನ ಥರ ನಮಗೆ ಫೋರ್ಸ್ ಕಾನ್ಸ್ಟೆಂಟ್ ಇಲ್ಲ. ಫೋರ್ಸ್ ಕಾನ್ಸ್ಟೆಂಟ್ ಇದ್ದರೆ ಏನು ಯೂಸ್ ಮಾಡ್ತಿದ್ವಿ ನಾವು ಈಸಿಯಾಗಿ ವರ್ಕ್ ಡನ್ ಇಸ್ ಈಕ್ವಲ್ ಟು ಎಫ್ ಇಂಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಕಾಸ್ ಥೀಟಾ. ಬಟ್ ಇಲ್ಲಿ ಏನಾಗ್ತದೆ ವೇರಿಯೇಬಲ್ ಫೋರ್ಸ್ ಇರೋದ್ರಿಂದ ನಾವು ವರ್ಕ್ ಡನ್ ಯಾವ ರೀತಿಯಾಗಿ ಇದು ಮಾಡ್ಬೋದು ಅಂದರೆ ವರ್ಕ್ ಡನ್ ಈಕ್ವಲ್ ಟು ಇಂಟಿಗ್ರೇಷನ್ ಇನಿಷಿಯಲ್ ಟು ಫೈನಲ್ ಪಾತ್, ಇನಿಷಿಯಲ್ ಪಾಯಿಂಟ್ ಟು ಎ ಆ್ಯಂಡ್ ಬಿ, ಇಂಟಿಗ್ರೇಷನ್ ಆಫ್ ಎ ಲಿಮಿಟ್ ಎ ಬಿ ಏನಿರ್ತದೆ ಎ ಇಸ್ ದ ಎ ಆ್ಯಂಡ್ ಬಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾತ್. ಎಫ್ ಈಸ್ ಅಪ್ಲೈಡ್ ಫೋರ್ಸ್ ಡಿ ಎಕ್ಸ್. ಇಲ್ಲಿ ಇಂಟಿಗ್ರೇಷನ್ ಇರ್ತದೆ ವೇರಿಯೇಬಲ್ ಫೋರ್ಸನ್ನು ನಮಗೆ ಇಂಡಿಕೇಟ್ ಮಾಡ್ತದೆ. ಸಪೋಸ್ ಎಕ್ಸಾಂಪಲ್ ಅಪ್ಲೈಡ್ ಫೋರ್ಸ್ ಈಸ್ ಈಕ್ವಲ್ ಟು 2x plus 3 ಇತ್ತು ಅನ್ಕೋರಿ. ಫೋರ್ಸ್ ಈಸ್ 2x plus 3. ದೀಸ್ ಆರ್ ದ ವೇರಿಯೇಬಲ್ಸ್. ಆ್ಯಂಡ್ x ಈಸ್ ಈಕ್ವಲ್ ಟು 0 ಟು x ಈಸ್ ಈಕ್ವಲ್ ಟು
2 1 ಅಂದರೆ ವರ್ಕ್ ಡನ್ ಏನಾಗ್ತದೆ ನಮ್ಗೆ ಡಿ ಡಬ್ಲ್ಯೂ ಈಸ್ ಈಕ್ವಲ್ ಟು ವರ್ಕ್ ಡನ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 2x/3 ಇಂಟು ಡಿ ಎಕ್ಸ್. ಲಿಮಿಟ್ ಏನಿದೆ 0 to 2 ಇದೆ ನಮಗಿಲ್ಲಿ. ಹೌದಾ, ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಏನಾಗ್ತದೆ ರೀ 2x² / 2 ಅದ್ರ ಲಿಮಿಟ್ ಏನಿದೆ 0 to 2 ಪ್ಲಸ್ 3x 0 to 2 ದಟ್ ಈಸ್ ಈಕ್ವಲ್ ಟು 2 ಗೆಟ್ ಕ್ಯಾನ್ಸಲ್ ಅಂದರೆ 4 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಬಂತು 6 ಬಂತು. ಅಂದರೆ ಟೋಟಲ್ 10 ಜೌಲ್ಸ್. ಅಂದರೆ ವರ್ಕ್ ಡನ್ ಎಷ್ಟಾಯ್ತು ನಮ್ಗೆ 10 ಜೌಲ್ಸ್ ಬಂತು. ಇದು ಯಾವಾಗ ವೇರ್ ದ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಬೋತ್ ಆರ್ ದ ಫಂಕ್ಷನ್ ಆಫ್ ಸೇಮ್ ವೇರಿಯೇಬಲ್ಸ್. ಬೋತ್ ಆರ್ ದ ಫಂಕ್ಷನ್ಸ್ ಆಫ್ ಸೇಮ್ ವೇರಿಯೇಬಲ್ ಇರಬೇಕು. ಹೌದಾ, ಇದು ನಮ್ಗೆ ಬೇರೆ ಬೇರೆ ಫೋರ್ಸ್ ಅಪ್ಲೈ ಆಗ್ತಾ ಇರುವಾಗ ನಾವು ಯಾವ ರೀತಿಯಾಗಿ ಅದನ್ನು ವರ್ಕ್ ಡನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋಂಥದ್ದು. ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕನ್ಸರ್ವೇಟಿವ್ ಫೋರ್ಸ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಸಪೋಸ್ ಕನ್ಸರ್ವೇಟಿವ್ ಫೋರ್ಸ್ ಇದ್ದಾಗ ವರ್ಕ್ ಡನ್ ಏನಾಗಿರ್ತದೆ, ನಾನ್ ಕನ್ಸರ್ವೇಟಿವ್ ಫೋರ್ಸ್ ಇದ್ದಾಗ ವರ್ಕ್ ಡನ್ ಏನಾಗಿರ್ತದೆ ಅಂತ. ಹಾಗಾಗಿ ಕನ್ಸರ್ವೇಟಿವ್ ಫೋರ್ಸ್ ಅಪ್ಲೈ ಆದಾಗ ನಮಗೆ ವರ್ಕ್ ಡನ್ ಯಾವ ಒಂದು ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರ್ತದೆ ಅದನ್ನು ನಾವು ಈಗ ಡಿಸ್ಕಷನ್ ಮಾಡೋಣ. ಈಗ ನಾವು ಮೊದಲೇ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೇನು, ಆ ಫೋರ್ಸ್ ಈಸ್ ಸೇಡ್ ಟು ಬಿ ಕನ್ಸರ್ವೇಟಿವ್. ಅಂದರೆ ಒಂದು ಫೋರ್ಸ್ ಕನ್ಸರ್ವೇಟಿವ್ ಆಗ್ಬೇಕಂದ್ರೆ ದ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಆರ್ ಅಗೇನೆಸ್ಟ್ ದ ಫೋರ್ಸ್ ಈಸ್ ಡಿಪೆಂಡೆಂಟ್ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದ ಬಾಡಿ ಮೂವ್ಡ್ ಆ್ಯಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಆ್ಯಕ್ಚುಯಲ್ ಪಾತ್ ಟೇಕನ್. ಸಪೋಸ್ ಒಂದು ಕನ್ಸರ್ವ್ಡ್ ಫೋರ್ಸಿಂದಾಗಿ ಒಂದು ವರ್ಕ್ ಡನ್ ಆಗಿತ್ತು ಅಂತಂದರೆ ಅದು ಏನಾಗಿರ್ತದೆ ರೀ, ಇಟ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಇನಿಷಿಯಲ್ ಪಾಯಿಂಟ್ಗೂ ಮತ್ತು ಫೈನಲ್ ಪಾಯಿಂಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿರ್ತದೆ, ಬಿಟ್ಟರೆ ಅದು ವರ್ಕ್ ಡನ್ ಆಗೋದಕ್ಕೆ ತೆಗೆದುಕೊಂಡಂಥ ಪಾತ್ ಮೇಲೆಲ್ಲ. ಈಗ ಒಂದು ಕೆಲವೊಂದು ಎಕ್ಸಾಂಪಲ್ನ ತೊಗೊಂಡು ಇಲ್ಲಿ ಎ ಇಸ್ ದ ಇನಿಷಿಯಲ್ ಪಾಯಿಂಟ್, ಸಮ್ ಐಟ್ ವರ್ಕ್ ಡನ್ ಆಗಿದೆ. ಇಲ್ಲಿ ವರ್ಕ್ ಡನ್ ಇದೆ, ಸಮ್ ಐಟ್ಗೆ ಆಬ್ಜೆಕ್ಟ್ ರೀಚ್ ಆಗಿದೆ, ದಟ್ ಈಸ್ ಸರ್ಟನ್ ಐಟ್. ಇಲ್ಲಿ ನಮ್ಮ ವರ್ಕ್ ಡನ್ ಏನಾಗ್ತದೆ, ಇಟ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಹೌದಾ, ಅನದರ್ ಎಕ್ಸಾಂಪಲ್ ಇನ್ ಇನ್ಕ್ಲೈನ್ಡ್ ಪಾತ್, ಇಲ್ಲಿ ವರ್ಕ್ ಡನ್ ಆಗ್ತಾಯಿದೆ. ಹೌದಾ, ಈ ವರ್ಕ್ ಡನ್ ಸಹ ಇಟ್ ಡಿಪೆಂಡ್ಸ್ ಆನ್ ದ ಐಟ್, ಅಂದರೆ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾತ್, ನಾಟ್ ಆನ್ ದ ವರ್ಕ್ ಡನ್. ಈಗ ನಾವು ಸ್ಟೇಟಾಗಿ ಆಬ್ಜೆಕ್ಟ್ನ ಲಿಫ್ಟ್ ಮಾಡೋದಕ್ಕೂ ಬೇಕಾದಂಥ ಫೋರ್ಸು ಮತ್ತು ಇನ್ಕ್ಲೈನ್ಡ್ ಆ್ಯಂಗಲ್ ಒಳಗೆ ಫೋರ್ಸನ್ನ ಲಿಫ್ಟ್ ಮಾಡೋದಕ್ಕೂ ಡಿಫ್ರೆಂಟ್ ಫೋರ್ಸನ್ನು ಅಪ್ಲೈ ಮಾಡ್ತೀವಿ ನಾವು. ಇಲ್ಲಿ ಥರ್ಡ್ ಆಪ್ಷನಿಗೆ ಬರ್ರಿ. ಥರ್ಡ್ ಆಪ್ಷನ್ ಬಂದಿದ್ರೆ ಏನಾಗ್ತದೆ ರೀ, ಇಲ್ಲಿ ನಂಬರ್ ಆಫ್ ಸ್ಟೆಪ್ಸ್ ಇದ್ದಾವೆ, ಅಂದರೆ ಪಾತ್ ಜಿಗ್ ಇದೆ. ಹೌದಾ, ಐಟ್ ಈಸ್ ಈಕ್ವಲ್, 4ರದ್ದು ಐಟು ಸೇಮ್, 3ರದ್ದು ಐಟು ಸೇಮ್ ಇದೆ, ಬಟ್ ಪಾತ್ ಈಸ್ ಡಿಫ್ರೆಂಟ್. ಇಲ್ಲಿಂದ ಇಲ್ಲಿಗೆ ಏನು ಒಂದು ವರ್ಕ್ನ 4 ಪಾತ್ ಟೇಕ್, ಇದು ಮಿನಿಮಮ್ ಪಾತ್ ಇದ್ದರೆ ಇದು ಇನ್ ಕಂಪೇರ್ ಟು ಇದು ಮ್ಯಾಕ್ಸಿಮಮ್ ಇರ್ತದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮ್ಯಾಕ್ಸಿಮಮ್ ಪಾತ್ ಇರ್ತದೆ, ಅಂದರೆ ಮ್ಯಾಕ್ಸಿಮಮ್ ಪಾತ್ ಟೇಕನ್, ಲೆಂತ್ ಜಾಸ್ತಿ ಇರ್ತದೆ. ಬಟ್ ಆದರೂ ಸಹ ಇಲ್ಲಿ ವರ್ಕ್ ಡನ್ ಇಟ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಟು ಫೈನಲ್ ಪೊಸಿಷನ್, ನಾಟ್ ಆನ್ ದ ವರ್ಕ್ ಡನ್. ಈಗ ನೋಡಿರಿ ಅನದರ್ ಎಕ್ಸಾಂಪಲ್. ಹೌದಾ, ಇಲ್ಲಿ ಸಹ ನಮಗೇನಾಗ್ತದೆ, ಇಟ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಅಂದರೆ ವರ್ಕ್ ಡನ್ ಬಗ್ಗೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇನಿಷಿಯಲ್ ಆ್ಯಂಡ್ ವರ್ಕ್ ಡನ್ ಅದ್ರ ಮೇಲೆ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾತ್ ಮೇಲೆ ಡಿಪೆಂಡ್ ಆಗಿರ್ತದೆ, ಬಿಟ್ಟರೆ ನಾಟ್ ಆನ್ ದ ಪಾತ್ ಟೇಕನ್. ಇದು ನಿಮಗೆ ಒಂದು ಲಾಸ್ಟ್ ಅಂದರೆ ಒಂದು 2 ಮಂತ್ ಬ್ಯಾಕಲ್ಲಿ ಒಂದು PSI ಎಕ್ಸಾಮಲ್ಲಿ ಒಂದು ಕ್ವಶನ್ನ ಕೇಳಿದರು. 2 ಆಬ್ಜೆಕ್ಟ್ ಇದೆ, M1 ಇದೆ, M1 ಇದೇನಾಗ್ತದೆ, ಡಿಫ್ರೆಂಟ್ ಪಾತಿಂದಾಗಿ ವರ್ಕ್ ಡನ್ ಆಗಿದೆ. ಆ ಥರದ್ದು ಒಂದು 4 ಚಿತ್ರ ಕೊಟ್ಟಿದ್ದಾರೆ. ಹೌದಾ, ಬೇರೆ ಬೇರೆ ಚಿತ್ರ ಅಂದರೆ ಬೇರೆ ಬೇರೆ ಪಾತ್ ಟೇಕನ್ ಆಗಿ ಅಲ್ಲಿ ಬಂದಂಥ ಒಂದು ಎಕ್ಸಾಂಪಲ್ ವರ್ಕ್ ಡನ್ ಏನಾಗಿರ್ತದೆ ಅಂತೇಳಿ. ವರ್ಕ್ ಡನ್ ಏನಾಗಿರ್ತದೆ ಅಂದರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್. ಹಾಗಾದ್ರೆ ನಮಗೆ ಇಲ್ಲಿ ವರ್ಕ್ ಡನ್ ಏನಾಗಿರುತ್ತೆ, ವರ್ಕ್ ಡನ್ ಏನಂತ ಬರಿಬೋದು ನಾವು, ವರ್ಕ್ ಡನ್ ಈಕ್ವಲ್ ಟು mgh. ಎಮ್ ಅಂದರೆ ಮಾಸ್, ಜಿ ಅಂದರೆ ಗ್ರಾವಿಟಿ, ಎಚ್ ಇಸ್ ದ ಐಟ್. ಎಷ್ಟು ಐಟ್, ಇನಿಷಿಯಲ್ ಟು ಫೈನಲ್ ಪೊಸಿಷನ್. ಇದಕ್ಕೆ ಎಕ್ಸಾಂಪಲ್ ಏನೇನು ಕೊಡ್ಬೋದು ನಾವು, ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್, ಮ್ಯಾಗ್ನೆಟಿಕ್ ಫೋರ್ಸ್ ಬಿಟ್ವೀನ್ ದ 2 ಮ್ಯಾಗ್ನೆಟಿಕ್ ಪೋಲ್ಸ್, ಫೋರ್ಸ್ ಇನ್ ದ ಎಲೆಕ್ಟ್ರಿಕ್ ಸ್ಪ್ರಿಂಗ್. ಇವೆಲ್ಲ ನಮಗೊಂದು ಎಕ್ಸಾಂಪಲ್ ಆಫ್ ದಿ ಕನ್ಸರ್ವೇಟಿವ್ ಫೋರ್ಸ್. ಅಂದರೆ ನಾವು ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ಗೊತ್ತಾಯ್ತಲ್ವ. ಕನ್ಸರ್ವೇಟಿವ್ ಫೋರ್ಸ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ಒಂದು ಫೋರ್ಸಿಂದ ಒಂದು ವರ್ಕ್ ಡನ್ ಆಗಿದ್ದಾಗ, ವರ್ಕ್ ಡನ್ ಕ್ರಿಯೇಟ್ ಆಗಿದ್ದಾಗ ಅಲ್ಲ, ಅದು ಇಟ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾತ್ ಮೇಲೆ ಡಿಪೆಂಡ್ ಆಗಿರಬೇಕು, ನಾಟ್ ಆನ್ ದ ಪಾತ್ ಟೇಕನ್. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅದಕ್ಕೊಂದು ಉದಾಹರಣೆ ಅಂದರೆ, ಈಗ
ಹುಬ್ಳಿ ಟು ಧಾರವಾಡ ಅಂದ್ಕೊಳ್ಳೋಣ. ಹುಬ್ಳಿ ಟು ಧಾರವಾಡ. ದ ಡಿಸ್ಟೆನ್ಸ್ ಅಂದರೆ 20 ಕಿಲೋಮೀಟರ್ ಅಷ್ಟೇ ಇದೆ ನಮಗೆ. ಡಿಸ್ಪ್ಲೇಸ್ಮೆಂಟ್ ಈಸ್ 20 ಕಿಲೋಮೀಟರ್. ನೀವು ಸ್ಟೇಟ್ ಪಾತನ್ನು ಹಿಡ್ಕೊಂಡು ಹೋದರೆ 20 ಕಿಲೋಮೀಟರ್ ಡಿಸ್ಪ್ಲೇಸ್ ಆಗ್ತದೆ. ನೀವು ಹಿಂಗೆ ಸುತ್ತರೋದು ಹೈವೇ ಮೇಲೆ ಹೋದರೆ ಡಿಸ್ಟೆನ್ಸ್ ಏನಾಗ್ತದೆ ಇಲ್ಲಿ ಜಾಸ್ತಿ ಆಗ್ತದೆ. ಅಂದರೆ ಪಾತ್ ಟೇಕನ್ ಈಸ್ ಡಿಫ್ರೆಂಟ್ ನೀವು ಹೇಗೆ ಬಂದರು. ಬಟ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ವರ್ಕ್ ಡನ್ ಅಂತ ಬಂದಾಗ ಏನಾಗ್ತದೆ ರೀ, ದಿಟ್ ಈಸ್ 20 ಕಿಲೋಮೀಟರ್. ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್. ಇಲ್ಲಿಂದ ಎಲ್ಲಿ ರೀಚ್ ಆಗಿರಲ್ಲ, ಇದರ ಮೇಲೆ ಮಾತ್ರ ಡಿಪೆಂಡ್ ಆಗ್ತದೆ ನಮಗೆ. ಅಂದರೆ ಸಮ್ ಪ್ರಾಪರ್ಟೀಸ್ ಆಫ್ ಕನ್ಸರ್ವೇಟಿವ್ ಫೋರ್ಸ್ ನೋಡೋಣ. ಅಂದರೆ ಕನ್ಸರ್ವೇಟಿವ್ ಫೋರ್ಸು ಯಾವುದರ ಮೇಲೆ ಯಾವ ರೀತಿಯಾಗಿ ಡಿಪೆಂಡ್ ಆಗಿರ್ತದೆ. ವರ್ಕ್ ಡನ್ ಬೈ ಆರ್ ಅಗೇನೆಸ್ಟ್ ದ ಕನ್ಸರ್ವೇಟಿವ್ ಫೋರ್ಸ್ ಇನ್ ಮೂವಿಂಗ್ ಬಾಡಿ, ಇಟ್ ಡಿಪೆಂಡ್ಸ್ ಓನ್ಲಿ ಒನ್ ಪೊಸಿಷನ್ ಟು ಅನದರ್, ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಸಿಂಪಲ್. ಅಂದರೆ ಕನ್ಸರ್ವೇಟಿವ್ ಫೋರ್ಸಿಂದ ಒಂದು ವರ್ಕ್ ಡನ್ ಆಗಿದಾಗ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದಿ ಬಾಡಿ, ಅದನ್ನು ಹೇಳಿದ್ರೆ. ಸೆಕೆಂಡ್, ವರ್ಕ್ ಡನ್ ಬೈ ಆರ್ ಅಗೇನೆಸ್ಟ್ ದ ಕನ್ಸರ್ವೇಟಿವ್ ಫೋರ್ಸ್ ಇಸ್ ಜೀರೋ. ಯಾವ ಒಂದು ಫೋರ್ಸ್ ಜೀರೋ ಆಗಿರ್ತದೆ ರೀ, ವರ್ಕ್ ಡನ್ ಬೈ ಆರ್ ಅಗೇನೆಸ್ಟ್ ದ ಕನ್ಸರ್ವೇಟಿವ್ ಫೋರ್ಸ್ ಇಸ್ ಜೀರೋ ಇರಬೇಕಂತಂದರೆ ಅಲ್ಲಿ ಒಂದು ಆರ್ಬಿಟರಿ ಕ್ಲೋಸ್ಡ್ ಪಾತ್ ಟೇಕನ್ ಆಗಿರಬೇಕು. ಫಾರ್ ಆ್ಯನ್ ಆರ್ಬಿಟರಿ ಕ್ಲೋಸ್ಡ್ ಪಾತ್ ಟೇಕನ್ ಬೈ ದ ಆಬ್ಜೆಕ್ಟ್ ಸಚ್ ದಟ್ ರಿಸಲ್ಟೆಂಟ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್. ಅಂದರೆ ಒಂದು ಪಾಯಿಂಟಿಂದ ಮೂಮೆಂಟ್ ಸ್ಟಾರ್ಟ್ ಆಗಿ ಅದೇ ಪಾಯಿಂಟಿಗೆ ಬಂದು ಎಂಡ್ ಆಗಿತ್ತು ಅಂದರೆ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟು ಒಂದೇ ಆಗಿದ್ದಾಗ ನಾವು ಅದನ್ನ ಏನಂತ ಕರಿಬೋದು, ವರ್ಕ್ ಡನ್ ಆಗಿರ್ತದೆ, ಜೀರೋ ಆಗಿರ್ತದೆ. ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲೂ ಡಿಸ್ಕಷನ್ ಮಾಡಿದ್ದೇವೆ. ಇನ್ ಜನರಲ್ ಫೋರ್ಸ್ ಎಫ್ ಎಕ್ಸ್ ಈಸ್ ಕನ್ಸರ್ವೇಟಿವ್. ಹೌದಾ, ಇನ್ ಜನರಲ್ ಫೋರ್ಸ್ ಎಫ್ ಎಕ್ಸ್ ಈಸ್ ಕನ್ಸರ್ವೇಟಿವ್ ಇಫ್ ಇಟ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದ ಸ್ಕೇಲರ್ ಕ್ವಾಂಟಿಟಿ. ಸ್ಕೇಲರ್ ಆ್ಯಂಡ್ ವೆಕ್ಟರ್ ಅಂತಲೇ ಸ್ಕೇಲರ್ ಕ್ವಾಂಟಿಟಿ ಆಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ವೆಕ್ಟರ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ಸ್. ಅಂದರೆ ಒಂದು ಸ್ಕೇಲರ್ ಕ್ವಾಂಟಿಟಿಯಿಂದ ಆಗಿದ್ದರೆ ವಿ ಎಕ್ಸ್ ಬೈ ದ ರಿಲೇಷನ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಎಕ್ಸ್ ಬೈ ಡಿ ಎಕ್ಸ್ ಈಸ್ ದ ಕನ್ಸರ್ವೇಟಿವ್ ಫೋರ್ಸ್ ಡಿಫೈನ್ಡ್ ಆಸ್ ದ ನೆಗೆಟಿವ್ ಆಫ್ ದ ಗ್ರೇಡಿಯಂಟ್ ಸಮ್ ಆಫ್ ಸ್ಕೇಲರ್ ಫಂಕ್ಷನ್. The last one, if the force doing work in the system conservative, then the total mechanical energy ಅಂದ್ರೆ E is equal to kinetic energy plus potential energy ಏನಾಗಿರ್ಬೇಕು ನಮಗೆ ಕಾನ್ಸ್ಟೆಂಟ್ ಆಗಿರ್ಬೇಕು. ಕಾನ್ಸ್ಟೆಂಟ್ ಇತ್ತು ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಕನ್ಸರ್ವ್ಡ್. ಈಗ ನೆಕ್ಸ್ಟ್, ಈಗ ನಾವು ಕನ್ಸರ್ವೇಟಿವ್ ಫೋರ್ಸ್ ನೋಡಿ ಮತ್ತು ನಾನ್ ಕನ್ಸರ್ವೇಟಿವ್. ಈಗ ಆಬ್ವಿಯಸ್ಲಿ ಕನ್ಸರ್ವೇಟಿವ್ ಫೋರ್ಸ್ ಈಸ್ ಡಿಪೆಂಡೆಂಟ್ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಆಗ ನಾನ್ ಕನ್ಸರ್ವೇಟಿವ್ ಏನಿರುತ್ತೆ, ಆಬ್ವಿಯಸ್ಲಿ ಇಟ್ ವರ್ಕ್ ಡನ್ ಡಿಪೆಂಡ್ಸ್ ಅಪಾನ್ ದ ಪಾತ್ ಟೇಕನ್ ಬೈ ದ ಬಿಟ್ವೀನ್ ದೀಸ್ ಟು ಪೊಸಿಷನ್ಸ್. ಅಂದರೆ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಮ್ಯಾಗ ಡಿಪೆಂಡ್ ಆಗಿರಿ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಪಾತ್ ಟೇಕನ್. ಇಲ್ಲಿ ಈ ಪಾತ್ ಟೇಕನ್ ಮ್ಯಾಗೂ ಡಿಪೆಂಡ್ ಆಗಿರ್ತದೆ. ಅಲ್ಲಿ ಕನ್ಸರ್ವೇಟಿವ್ ಒಳಗೆ ಏನಾಗಿತ್ತು, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್ ಟೇಕನ್ ಆಗಿದ್ರೆ, ಇಲ್ಲಿ ನಾನ್ ಕನ್ಸರ್ವೇಟಿವ್ ಒಳಗೆ ಇಟ್ ಡಿಪೆಂಡ್ಸ್ ಆನ್ ದಿ ಪಾತ್ ಟೇಕನ್. In the case of non-conservative force, mechanical force ಅಂದರೆ ಅಗೇನ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ನಾಟ್ ಕನ್ಸರ್ವ್ಡ್. ಅಲ್ಲಿ ಕನ್ಸರ್ವ್ ಆಗಿರಲ್ಲ, ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಇಂಡಕ್ಷನ್ ಫೋರ್ಸ್ ಇನ್ ಸೈಕ್ಲೋಟ್ರಾನ್ ಈಸ್ ಅನದರ್ ಎಕ್ಸಾಂಪಲ್. ಇಂಡಕ್ಷನ್ ಫೋರ್ಸ್ ಇನ್ ಎ ಸೈಕ್ಲೋಟ್ರಾನ್ ಈಸ್ ಅನದರ್ ಎಕ್ಸಾಂಪಲ್. ನಾನ್ ಕನ್ಸರ್ವೇಟಿವ್ ಫೋರ್ಸ್. ದ ಚಾರ್ಜ್ ಆಫ್ ದಿ ಪಾರ್ಟಿಕಲ್, ಇದಕ್ಕೆ ಇದು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ ಅಂದರೆ ದ ಚಾರ್ಜ್ ಆಫ್ ದಿ ಪಾರ್ಟಿಕಲ್ಸ್ ಕಮ್ಸ್ ಬ್ಯಾಕ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್. ಅಲ್ಲೊಂದು ಸೈಕ್ಲೋಟ್ರಾನ್ ಮೂವ್ಮೆಂಟ್ ಒಳಗೆ ಒಂದು ಸರ್ಕಲ್ ಪಾತ್ ಒಳಗೆ ಚಾರ್ಜಸ್ ಮೂವ್ ಆಗಿ ಮತ್ತು ತಾವು ಎಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ಲ ಅದೇ ಪೊಸಿಷನಿಗೆ ಬಂದು ರೀಚ್ ಆಗೋದ್ರಿಂದಾಗಿ ಇದು ನಾನ್ ಕನ್ಸರ್ವೇಟಿವ್ ವಿತ್ ಮೋರ್ ಕೈನೆಟಿಕ್ ಎನರ್ಜಿ. ಆದರೆ ಸ್ಟಾರ್ಟಿಂಗ್ ಇಲ್ಲಿ ಒಂದು ಪಾಯಿಂಟನ್ನು ಬಿಡಬೇಕಾದಾಗ ಸಮ್ ಕೈನೆಟಿಕ್ ಎನರ್ಜಿ ಬಿಡ್ತಾವೆ, ಮತ್ತೇನಾಗ್ತದೆ ಸೇಮ್ ಪೊಸಿಷನಿಂದ ಬಂದು ಸೇಮ್ ಪೊಸಿಷನ್ ಸೇರ್ತಾವೆ. ಅಂದರೆ ಇನಿಷಿಯಲ್ ಪಾಯಿಂಟ್ ಟು ಫೈನಲ್ ಪಾಯಿಂಟ್ ಇದ್ದ ಕನ್ಸರ್ವೇಟಿವ್ ಫೋರ್ಸ್ ಅಂತ ಇದೆ. ಬಟ್ ಇಲ್ಲಿ ಏನಾಗ್ತದೆ ರೀ, ಕೈನೆಟಿಕ್ ಎನರ್ಜಿ ಸ್ಟಾರ್ಟಿಂಗ್ ಇದ್ದಂಥ ಕೈನೆಟಿಕ್ ಎನರ್ಜಿ ಆಮೇಲೆ ಬಂದು ರೀಚ್ ಆಗೋದಕ್ಕೆ ಆಗ ಟೈಮಲ್ಲಿ ಇದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿನ ಹೊಂದಿರ್ತಾವೆ. ಹಾಗಾಗಿ ಇದು ಏನಾಗ್ತದೆ ನಮ್ಗೆ, ಇಟ್ ಈಸ್ ಅ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಈಗ ನಾವೇನನ್ನು ಡಿಸ್ಕಷನ್ ಮಾಡಿದ್ವಿ, ವರ್ಕ್ ಡನ್ ಯಾವಾಗ ನಮಗೊಂದು ಕಾನ್ಸ್ಟೆಂಟ್ ಫೋರ್ಸ್ ಇದ್ರೆ ಏನಾಗ್ತದೆ, ಆ ಕಾನ್ಸ್ಟೆಂಟ್ ಫೋರ್ಸ್ ಇದ್ದಾಗ ಯಾವಾಗ ವರ್ಕ್ ಡನ್ ನೆಗೆಟಿವ್ ಆಗಿರ್ತದೆ, ಪಾಸಿಟಿವ್ ಆಗಿರ್ತದೆ ಮತ್ತು ಜೀರೋ ಆಗಿರ್ತದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಕೆಲವೊಂದು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಮೇಲೆ ಸ್ಪ್ರಿಂಗ್ ವರ್ಕ್ ಡನ್ ಯಾವ ರೀತಿ ಇರ್ತಾನೆ ಅದನ್ನು ನೋಡಿದ್ವಿ ನಾವು. ಅದಾದಮೇಲೆ ನೋಡಿದ್ದು ವೇರಿಯೇಬಲ್ ಫೋರ್ಸ್ ಜೊತೆ ಯಾವ ರೀತಿಯಾಗಿ ವರ್ಕ್ ಡನ್ ಆಗ್ತದೆ. ಅದಾದಮೇಲೆ ನಾವು ಡಿಸ್ಕಷನ್ ಮಾಡಿದ್ದೇವೆ ರೀ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಈ 5 ಟಾಪಿಕ್ ಮೇಲೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕೆಲವೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.